ಸರ್ ಬಜಾಜ್ ಮೈಕ್ರೋ ಫೈನಾನ್ಸಲ್ಲಿ 30,000 ರೂಪಾಯಿ ಲೋನ್ ತಗೊಂಡಿರಬೇಕಾದ್ರೆ 12 ಕಂತು ಕಟ್ಟಿದ್ದೀವಿ. ಇನ್ನೊಂದು ಮಂತು ಸ್ವಲ್ಪ 4 ಡೇಸ್ ಲೇಟ್ ಪೇಮೆಂಟ್ ಆಗಿದ್ದು. ಅದಕ್ಕೋಸ್ಕರ ಏನು ಮಾಡೋರೆ, ಮನೇಲಿ ಬಂದು ಫೋರ್ಸ್ ಮಾಡಿ ಅಮ್ಮನ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ಅದು ಕಾಲ್ ರೆಕಾರ್ಡು ಎಲ್ಲ ಪ್ರತಿಯೊಂದು ನಮ್ಮ ಹತ್ರ ಇದೆ ಸರ್ ಆಲ್ರೆಡಿ. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ವೈಫ್ ಎಲ್ಲಿದ್ದಾರೆ ಅಂತ ಇವ್ರು ಕೇಳಿದ್ದಾರೆ. ನಿಮ್ಮ ಮಗ ಮತ್ತು ಸೊಸೆ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ಅದಕ್ಕೆ ಅವ್ರೇನು ಮಾಡಿದ್ದಾರೆ, ಹುಡುಕಂದು ಇವರು ಪುರಿಗಲಿ ಅಂತ ಅಲ್ಲಿ ಕನ್ಕಡಿ ಫ್ಯಾಕ್ಟ್ರಿ ಇದೆ ಸರ್, ಅಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ವೈಫು. ಅಲ್ಲಿ ಹೋಗ್ಬಿಟ್ಟು ಫೋರ್ಸ್ ಮಾಡಿ ಅಲ್ಲೂ ಕೇಳ್ಕೊಂಡೋಗಿ ನನ್ನ ಮಗಳು 7 ವರ್ಷ ಪಾಪನ್ನ ಸರ್ ಬಲವಂತ ತಲೆ ಮೇಲೆ ಹೊಡೆದು ಕರ್ಕೊಂಡು ಹೋಗಿದ್ದಾರೆ. ಹೆಣ್ಮಕ್ಳು ಮುಟ್ಟೋ ರೂಲ್ಸ್ ಯಾರು ಕೊಟ್ಟವ್ರೆ ಸರ್ ಇವ್ರಿಗೆ? ಅದು ನಮಗೆ ಬೇಕಾಗಿರೋದು ಪ್ಲಸ್ ಪಾಯಿಂಟ್. ಈಗ ಅದಕ್ಕೋಸ್ಕರ ನಾನು ಇವೆಲ್ಲ ಕಲೆಕ್ಟಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ನಾವು ಪಕ್ಕ ಜಾಲಹಳ್ಳಿಯವರು ಸರ್. ಯಾವತ್ತು ಕರ್ಕೋದ್ರು ಸರ್? ಅವ್ರು ಮೊನ್ನೆ ಸರ್ 4 ದಿವಸ ಆಯಿತು. ಬಜಾಜ್ ಮೈಕ್ರೋ ಫೈನಾನ್ಸ್ ಅಂತ ಸರ್ ಇಬ್ಬರು ಅಂತ ಸರ್. ಅವ್ರ ಹೆಸರು ಒಬ್ಬರ ಹೆಸರು ಗೊತ್ತಿಲ್ಲ ಸರ್, ಹೆಸರು ನೇಮ್ಗಳು ಗೊತ್ತಿಲ್ಲ, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದೆ. ಆಲ್ರೆಡಿ ಅವರು ಹೊರಗಡೆ ಕೂಡಿಸ್ಕೊಂಡಿದ್ದಾರೆ ಸರ್. ಅಜಿತ್ ಅಂತ 30,000 ಸರ್. ಸರ್ 2 ವರ್ಷಕ್ಕೆ ಕಟ್ತಾ ಇದೀವಿ ಸರ್. 4 ದಿನ ಲೇಟ್ ಪೇಮೆಂಟ್ ಆಗಿರೋದು ಸರ್. ಕಾಲ್ ಮಾಡಿದ್ರು ಸರ್, ನಾನು ಇವತ್ತೆಲ್ಲ ಸಂಜೆ ಹಾಕ್ಕೊಡ್ತೀನಿ ಅಂತ ಹೇಳಿದರು. ಅವ್ರ ಅಮ್ಮ ಆಲ್ರೆಡಿ ಕಟ್ಕೊಟ್ಟಿದ್ದಾರೆ, ಮತ್ತೆ ಕಟ್ಕೊಟ್ಟಿದ್ದಾರೆ. ಆದರೂ ಸರ್ ಈಗ ಬಂದ್ಬಿಟ್ಟು ಚಿಕ್ಕ ಹುಡುಗಿ ಮೇಲೆ ಕೈ ಮಾಡೋ ರೂಲ್ಸ್ ಯಾಕೆ ಕೊಟ್ಟವ್ರು ಅದನ್ನು ಕೇಳ್ಕೊತಿರೋದು ಅಷ್ಟೇ ಸರ್. ಹೌದು ಸರ್, ತನಿಖೆ ನಮಗೆ ನ್ಯಾಯ ಕೊಡಿ ಸರ್. ನಮ್ಮ ಹೆಣ್ಮಕ್ಳು ಬಗ್ಗೆ ಒಂದು ಭಯ ಭಕ್ತಿ ಇಲ್ಲ ಯಾರಿಗೂ. ಹೇಳಾಗೆ ಪರ್ಮಿಷನಲ್ಲಿ ಯಾಕೆ ಮೈ ಮುಡ್ತಾರೆ ಹುಡುಗಿರು ಮೈ ಅಂತ ಕೇಳ್ತಾ ಇರೋದು ಅಷ್ಟೇ ಸರ್. ನವೀನ ಸರ್. ಹಾಂ, ತಂದೆ ಸರ್, ಹುಡುಗಿ ತಂದೆ. ಲೋನ್ ಕೊಡಿ, ಅದು ದುಡ್ಡು ಕೊಡಿಯಮ್ಮ ಅಂತಂದರು ಸರ್. ಅದಕ್ಕೆ ನನ್ನ ಹತ್ರ ಇಲ್ಲ, ಇವಾಗ 1 ರೂಪಾಯಿನೂ ಇಲ್ಲ ಅಂತ ನಾನು ಹೇಳಿದೆ ಸರ್. ಅದಕ್ಕೆ ನಿಮ್ಮ ಮಗ ಸೊಸೆ ಅವ್ರು ಕೊಡ್ದೇನೆ ನಾನು ಎಲ್ಲಿ ಕೊಡೋಕ್ಕಾಯ್ತದೆ ಸರ್? ಅವ್ರು ಗೇದ್ ಕೊಟ್ಟಿರ್ತಾನೆ, ನಾನು ಮನೇಲಿರೋಳು, ನಾನೇನು ಕಂಬಳ ಕೂಲಿಗೆ ಹೋಗ್ತೀನಿ, ಅವ್ರು ಕೊಟ್ಟಿರ್ತಾನೆ ನಾನು ಕಟ್ಟೋದು ಅಂತ ನಾನು ಹೇಳಿದೆ ಸರ್. ಅದಕ್ಕೆ ಅದೆಲ್ಲ ನನಗೆ ಗೊತ್ತಿಲ್ಲ ಕಣಮ್ಮ, ನೀ ಏನಾರ ಮಾಡು, ನನಗೆ ದುಡ್ಡು ಬೇಕಲೇಬೇಕು ಅಂತಂದ್ರು ಸರ್. ಅದಕ್ಕೆ ನಾನು ಏನಾರು ಮಾಡಿದ್ರೆ ನಾನು ಏನು ಮಾಡಲಿ ಸರ್? ಅವ್ರು ಕೊಡ್ದೇನೆ ನಾನು ಎಲ್ಲಿ ಕಟ್ಟೋಕ್ಕಾಗೋದು ಹೇಳಿ ಸರ್ ಅಂತಂದೆ. ಇಲ್ಲ, ನನಗೆ ಆಗಲೇಬೇಕು, ನಾನು ಕೊಡಲೇಬೇಕು ಅಂತ ಹೇಳಿದ್ರು. ನೀವೇನೇ ಮಾಡಿದ್ರು, ಎಷ್ಟು ಹಿಂಸೆ ಕೊಟ್ಟರು ನನ್ನ ಹತ್ರ 1 ರೂಪಾಯಿನೂ ಇಲ್ಲ ಅಂತ ನಾನು ಸುಮಾರು ಅವರೊಂದಿಗೆ ವಾದ ಮಾಡಿ ಆಮೇಲೆ ಸರಿ ಅಂದ್ಬಿಟ್ಟು ನಾಳೆ ಭಾನುವಾರ ಅಲ್ಲ ಸೋಮವಾರ ಬರ್ತೀನಿ ಅಂತ ಹೋದ್ರು ಸರ್. ಹೋಗ್ಬಿಟ್ಟು ಸೋಮವಾರ ಬಂದು ನಾನು ಎಲ್ಲೋ ನಮ್ಮ ನನ್ನ ಮಗನೊಂದಿಗೆ ಮೈಸೂರಲ್ಲಿ ಇಲ್ಲಿ ಕೆಲಸ ಮಾಡ್ತಾಯಿದ್ದ. ಆವಾಗ ಇವನಿಗೆ ನಾನು ಫೋನ್ ಮಾಡಿ ಹೇಳಿದೆ, ಬೇರೆ ಫೋನ್ ಕೊಡಮ್ಮ ನಾನು ಮಾಡ್ತೀನಿ ಅಂತಂದರು. ನನ್ನ ಹತ್ರ ಫೋನು ಇಲ್ಲ ಸಹ ಅಂತ ಹೇಳಿದೆ. ಬೇರೆಯವ್ರ ಹತ್ರ ಫೋನ್ ಇಸ್ಕೊಂಡು ನನ್ನ ಮಗನಿಗೆ ಫೋನ್ ಮಾಡಿ ನಾನು ಹೇಳಿದೆ, ನನ್ನ ಸೊಸೆ ನೀನು ಹೆಡ್ತಿ ತಮ್ಮ ಇದು ಮಾಂಗಲ್ಯ ಅದಲ್ಲ, ಅದನ್ನು ಬಿಚ್ಕೊಬಪ್ಪ, ನಾನು ಅಡ ಮಾಡಿಬಿಟ್ಟು ನಾನು ಎಲ್ಲರೂ ಅವ್ರಿಗೆ ಕಟ್ತೀನಿ, ಮಾನ ಉಳ್ಕೊಳ್ಳಿ, ಮಾನ ಮರ್ಯಾದೆಗೆ ಹೋಯ್ತದೆ ಅಂತ ನಾನು ಹೇಳಿದೆ ಸರ್. ಅದ್ರ ತಕ್ಷಣ ಅವನು ಬಂದು ಅವ್ರನ್ನ ಹೆಡ್ತಿ ಹತ್ರ ಬಿಚ್ಚಿಸ್ಕೊಬಂದು ಕೊಟ್ಟೆ ಸರ್. ಅದನ್ನು ತಗೊಂಡೋಗಿ ನಾನು ಎಲ್ಲೋ ಬೇರೆ ಪಕ್ಕದೂರಲ್ಲಿ ಮಡ್ಗಕ್ಕೆ ಹೋಗ್ತಾ ಇದ್ದೆ. ನಮ್ಮೂರಲ್ಲಿ ಮಡಗಿದ್ರೆ ಜನ ಆಡ್ಕೊಬಿಡ್ತಾರೆ ಅಂದ್ಬಿಟ್ಟು ಪಕ್ಕದೂರಲ್ಲಿ ಮಡ್ಗಕ್ಕೆ ಹೋಗ್ತಾ ಇದ್ದೆ ಸರ್. ಆವಾಗ ಏನಾಗೋಯ್ತು, ಹಿಂದ್ಗಡೆ ಪಾಲು ಮಾಡ್ಕೊಬಂದರು ಸರ್ ಇಬ್ಬರೂ. ಎಲ್ಲಮ್ಮ ಕಟ್ಟಮ್ಮ ಅಂದರು ಸರ್. ಇವಾಗ ನಾನು ಎಲ್ಲೋ ಹೋಗ್ತಾ ಇದ್ದೀನಿ ದುಡ್ಡು ಇಸ್ಕೊಂಡು ಬರೋಕ್ಕೆ. ಅದಕ್ಕೆ ನೀವು 4 ಗಂಟೆಗೆ ಬರೋಗಿ ಸರ್, ನಾನು ಕಟ್ಕೊಡ್ತೀನಿ ಅಂತ ನಾನು ಹೇಳಿದೆ ಸರ್. ಅದಕ್ಕೆ ಏನು ಮಾಡಿಬಿಟ್ರೆ, ಅಷ್ಟೊತ್ತು ಗಂಟೆ ಹೋಗಿ ಅಲ್ಲಿ ಪುರಿಗಲ್ಲಿಗೆ ಹೋಗಿ ಅವರು ನಮ್ಮ ಸೊಸೆ ಅಕ್ಕನೇ ಸರ್, ಅವರು ಕೆಲ್ಸಕ್ಕೆ ಹೋಗಿದ್ರೇನೋ. ಆವಾಗ ಪಾಪು ಕರ್ಕೊಂಡೋಗಿ, ಬಾ ಎಲ್ಲಿದ್ದರು ನಿಮ್ಮ ಮಮ್ಮಿ ಎಲ್ಲಿದ್ದರು ತೋರಿಸು, ನಿಮ್ಮ ಮಮ್ಮಿಗೆ ಉಗಿಬಾರ್ದ ಕ್ಯಾಕರಿಸಿ, ನಿಮ್ಮ ಅಜ್ಜಿಗೆ ಉಗಿಬಾರ್ದ ಕ್ಯಾಕರಿಸಿ, ಮಕ್ಕುಗಿಬಾರ್ದ, ಸಂಘ ಕಟ್ಟು ಅಂತ ಹೇಳ್ಬಾರ್ದ ಅಂತ ಆ ಪಾಪುಗೆ ಹಿಂಸೆ ಕೊಟ್ಟು ಅದನ್ನು ಕುಂಡಿಸ್ಕೊಂಡು ಅದು ಹೋಯ್ತಿರೋದಕ್ಕೆ ಬೇರೆ ಪಕ್ಕದವ್ರೇನೋ ಅದೇನೋ ಒಂದಿಗೆ ಹೋಗಿದ್ದಾರಂತೆ ಸರ್. ಇದು ಅದು ನನಗೆ ಗೊತ್ತಿಲ್ಲ ಸರ್, ಕರ್ಕೊಂಡು ಹೋಗಿರೋದು ನನಗೆ ಗೊತ್ತಿಲ್ಲ. ನಾನಿದ್ದದ್ದು ಜಾಲಹಳ್ಳಿಲಿ, ಇಷ್ಟ ಆಗಿರೋದು ಮಾತ್ರ ಜಾಲಹಳ್ಳಿನೇ ನಾನು ಹೇಳ್ತಾ ಇದ್ದೆ. ನ್ಯಾಯ ಅಂದರೆ ಅದೇನು ಅವ್ರು ಹೇಳಿ, ನಮ್ಮ ಮಗ ಹೇಳ್ದಂಗೆ ನಮ್ಗೇನಾರು ನ್ಯಾಯ ದೊರಕಿಸ್ಕೊಡ್ಬೇಕು ನೀವು. ನಮ್ಮ ಹೆಸರು ಮಂಗಳಮ್ಮ ಅಂತ ಸರ್. ಗೊತ್ತಿಲ್ಲ. ಬೆಳಗ್ಗೆ 6:30 ಕೆಲಸಕ್ಕೆ ಹೋಗೋದು, 6:30 2 ಗಂಟೆಗೆ ಬರೋದು ಸರ್. 2 ಗಂಟೆ ಬರೋ ಗಂಟ ಇವರು ಬಂದು ಮನೇಲಿ ನಾನು 1280 ರೂಪಾಯಿ ಕಟ್ಟಬೇಕಿತ್ತು ಸರ್. ನಮ್ಮ ಯಜಮಾನ್ರಿಗೆ ಕೆಲ್ಸಕ್ಕೆ ಹೋಯ್ದರು. ಕೆಲಸದಿಂದ ಬರೋ ಗಂಟ ನಮ್ಮ ಪಾಪನ ಬಂದು ವಿಚಾರ ಮಾಡಿದ್ದಾರೆ. ಇಲ್ಲ ನಮ್ಮ ಅಪ್ಪನಿಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿಸಿದ್ದಾಳೆ. ನಮ್ಮ ಪಾಪ ಹತ್ರ ಮೊಬೈಲ್ ಇತ್ತು. ನಮ್ಮ ಮನೆಯವ್ರಿಗೆ ಅಪ್ಪ ಸಿದ್ದರಾಜಪ್ಪ ಸಂಘದವ್ರು ಬಂದಿರೋ ಅಂತ ಕಾಲ್ ಮಾಡಿದ್ದಾರೆ. ಅವಾಗ ಯಾರು ಏನು ಅಂತ ಸರ್, ನಾನು 4 ಗಂಟೆಗೆ ಬಂದು ಕಟ್ಕೊಡ್ತೀನಿ, ಪಾಪನೇನು ವಿಚಾರಣೆ ಮಾಡಬೇಡಿ ಅಂತ ಇವ್ರು ಹೇಳಿದ್ದಾರೆ ಸರ್. ನಮ್ಮ ರೆಕಾರ್ಡಿಂಗ್ಸ್ ಇದೆ. ಅದಕ್ಕೆ ಇಲ್ಲ ಕಣಮ್ಮ ಬಾ, ನಿಮ್ಮ ಮಮ್ಮಿ ಕಟ್ಟಬೇಕು ಅನ್ನೋಟ್ಟು ಅವ್ರ ಮಮ್ಮಿ ಹತ್ರ ಕರ್ಕೊಂಡು ನಾನು ವಾರಗಿತ್ತೀನಿ ಹೇಳಿದ್ರು ಸರ್. ಪಾಪ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮೇಲೆ ನಿಂತ್ಕೊಬಿಟ್ಟು ಬಾಗಿಲು ಹಾಕೊಳಕ್ಕಲ್ಲ ಸರ್ ನಮ್ಮದು, ಆ ಥರ ಇದೆ. ಅದರಲ್ಲೂ ಬಾ ನಾನು ಕರ್ಕೊಂಡು ಹೋಗ್ತೀನಿ ಬಿಟ್ಟು ನಮ್ಮ ಪಾಪನೂ ನಾನು ವಾರಗಿತ್ತಿ ಮಗನ ಕರ್ಕೊಂಡೋಗಿದ್ದಾರೆ ಸರ್. ಕರ್ಕೊಂಡು ಪುನಃ ರಿಪೀಟ್ ಕರ್ಕೊಬಂದಿದ್ದಾರೆ. ಇವ್ರು ನನಗೆ ಭಾರಿ ಹಿಂಸೆ ಕೊಡ್ತಿದ್ದಾರೆ ಸರ್. ನಮ್ಮ ಪಾಪ ಹೆಂಗೆ ಕಳಿಸ್ಕೊಟ್ಟೆ, ನಿನ್ನ ಹತ್ರ ಇಡೋದು ಒಂದು ತಲೆ ಹಿಡಿಯೋದು ಒಂದು ಅಂದ್ಬಿಟ್ಟು ನಂಗೆ ನರ್ಕ ಕೊಡ್ತೇವೆ ಸರ್. ಮೊನ್ನೆ 12 ಗಂಟೆ ರಾತ್ರಿ ನಂಗೆ ನರ್ಕ ಇರೋ ಸರ್. ಅನ್ನ ಅಂತ ತಿನ್ನೋಕೆ ಕೊಡ್ತಾಳೆ, ನೀರು ಅಂತ ಕುಡಿಯೋಕೆ ಕೊಡ್ತಾಳೆ ಸರ್. ಇರೋದು ಇಬ್ಬರು ಅಂತೆ ಸರ್, ಇಲ್ಲೇ ಇದ್ದಾರೆ ಸರ್ ಒಳಗಡೆ ಸರ್. ಅವ್ರ ಹೆಸರು ನಂಗೆ ಗೊತ್ತಿಲ್ಲ ಸರ್. ಒಬ್ಬರು ಅಜಿತ್ ಅಂತ, ಒಬ್ಬರು ಇನ್ನೊಬ್ರು ಅವರು ಅಂತ ಸರ್.
ಶೋಭಾ ಅಂತ ಸರ್. ಸರ್ ನಮಸ್ತೆ. PDNA ಆ್ಯಂಟಿ ಕರಪ್ಷನ್ ಸ್ಟೇಟ್ ಕರ್ನಾಟಕ ವೈಸ್ ಪ್ರೆಸಿಡೆಂಟು. ಇವತ್ತು ಒಂದು 11:30 ಫೋನ್ ಮಾಡಿದ್ರು ನನಗಿರು, ಈ ಥರ ಸಂಘದವ್ರು ಬಂದ್ಬಿಟ್ಟು ನಮ್ಮ ಮಗಳು ಕರ್ಕೊಂಡೋದ್ರು, ಇಲ್ಲಿ ಇದು ಜಾಗದಲ್ಲಿ ಕರ್ಕೊಂಡು ಬಂದಿದ್ದೀವಿ, ಅರ್ಜೆಂಟ್ ಬನ್ನಿ ಅಂತ ಅಂದರು. ನಾನು ಬಂದೆ ಅದೇ ತಾನೇ. ಬಂದು ನೋಡೋಕ್ಕೆ ಅಲ್ಲಿ ಅವ್ರು ಮಾತಾಡ್ತಾರೆ ಬ್ಯಾಂಕ್ ಅವ್ರಿಗೆ, ಈಗ ಕನಿಕನೇ ಮಾಡ್ತಾರೆ ಒಳಗಡೆ ಮಗುಗೆ. ಇನ್ನೊಂದು ಸರ್ ಅವ್ರಿಗೆ ಹೇಳ್ಬೇಕಂದ್ರೆ, ನಮ್ಮ ಸಂಘದವ್ರು ಇರಲಿ ಏನಾಗಿರಲಿ, ಸಂಘ ಅಂದಮೇಲೆ ಅವ್ರು ಏನು ತೊಗೊಂಡವ್ರೆ ಅವ್ರ ಮನೇಲಿ ಫ್ಯಾಮಿಲಿಗಳು ಕೇಳಬೇಕು, ಅವ್ರ ಅಪ್ಪನಿಗೆ ಇಲ್ಲ ಅಂದರೆ ಅವನು ಕೇಳಬೇಕು, ಅವ್ರ ಅವನಿಗೂ ಕೇಳೋಂಗಿಲ್ಲ, ಯಾಕೆಂದರೆ ತೊಗೊಂಡಿರೋದು ಗಂಡಂಗೆ ಕೇಳಬೇಕು. ಅದು ಬಿಟ್ಟು ಮಕ್ಳಿಗೆಲ್ಲ ಎತ್ತಾಕೊಂಡು ಹೋಗೋದು ತುಂಬ ಇದು ಮಾಡ್ತಾರೆ ಸರ್ ಇವರು ಸಂಘದವರು. ಹೌದು, ಅದೇ ಸರ್ ಸರ್ಕಾರ ಹೇಳೋರೆ, ಸರ್ಕಾರದಿಂದ ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೂ ಹೇಳೋರೆ, DK ಎಲ್ಲರೂ ಹೇಳೋರೆ, ಆದರೂ ಇವ್ರ ಕೆಲಸ ಮಾಡೋದು ಬಿಡ್ತಲ್ಲ ಇವರು. ಹೌದು ಸರ್, ಭಯ ಇಲ್ಲ ಅಂತಾರೆ. ಈ ಥರ ಮಾಡ್ತಾರೆ ಸರ್. ಈ CM ಏನು ಮಾಡ್ತಾರೆ ನೋಡ್ಬೇಕು. ಈಗ CM ಗಂಟನೂ ಹೋಗ್ಬೇಕು ಸರ್, ಇದು ಅಲ್ಲಿ ಗಂಟನೂ ಹೋಗಲಿ. ನೆಕ್ಸ್ಟ್ ಈಗ ಆಗಿರೋದು ಮಗುವಿಗೆ ಬೇರೆಯವ್ರ ಮಕ್ಕಳು ಆಗ್ಬಾರ್ದಂಗೆ ಅವ್ರ ಸಂಘ ಕೊಟ್ಟೋರಲ್ವ, ಅವ್ರ ಅಪ್ಪನಿಗೆ ಇಲ್ಲ ಅವ್ರ ಅಮ್ಮನ ಕೇಳಿ. ಅದು ಬಕ್ಲಿ ಮಕ್ಳಿಗೇನು ಎತ್ತಾಕೊಂಡು ಹೋಗೋದಿರೋ, ಅವ್ರಿಗೆ ಯಾರು ರೈಟ್ಸ್ ಕೊಟ್ಟಿರೋದು ಮಗು ಕರ್ಕೊಂಡು ಹೋಗೋಕ್ಕೆ? ಸರ್ ನವೀದ್ ಪಾಷಾ ಅಂದ್ಬಿಟ್ಟು. ದೀಕ್ಷಾ ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? ಚೆನ್ನಾಗಿ ಓದ್ತಿದ್ಯಾ? ಏನಾಯಿತು ಈಗ ನಿನ್ನೆ? ಸಂಘದಲ್ಲಿ ಹಿಂಸೆ ಮಾಡಿ ಕರ್ಕೊಂಡು ನಿಮ್ಮ ಅಪ್ಪ ಅಮ್ಮ ಎಲ್ಲವರಾಗಿ ಹಾಸ್ಪಿಟಲ್ ಕರ್ಕೊಂಡು. ಏನು ಅವ್ರು ಕರೆದ ತಕ್ಷಣ ನೀವು ಹೊಂಟೋದಾ? ಇಲ್ಲ, ಕೈ ಕೈ ಹಿಡ್ದು ಕೇಳ್ಕೋದ್ರಾ? ನೀನು ಕಿರಿಸ್ಲಿಲ್ವಾ? ತಲೆ ಮೇಲೆ ಸೇರಿಸಿ ತಲೆಯಲ್ಲಿ ಹೊಡೆದ್ರಾ? ಜೊತೆಗೆ ಯಾರಿದ್ರು ಮನೇಲಿ? ಅವರಿಬ್ಬರು ಇದ್ದಿದ್ದೆ, ಅಣ್ಣ ಮತ್ತು ಬೇರೆ ಏನಾದರೂ ಮಾಡಿದ್ರೆ ನಿನಗೆ ಹಿಂಸೆ ಮಾಡಿ ಕರ್ಕೋದ್ರು? ಫೈನಾನ್ಸು ಒಂದು ಇದ್ದಿದ್ದು అలాగే ಮಾಡಿ. ನಿಂತ್ಕೊಳ್ಳಿ ಎಲ್ಲ.
ಕಟ್ಟಕ್ಕೆ ಆಗಲಿಲ್ಲ ಸರ್. ತಿರ್ಗಿ ಮಾರನೇ ಬಂದು ಕೇಳಿದೆ ಸರ್ ಸಾಯಂಕಾಲ ನಾನು ಈ ತಿಂಗಳು ಒಂದು ತಿಂಗಳು ಎಷ್ಟು ದಿನ ಲೇಟ್ ಆಗಿತ್ತು? 4 days ಅಷ್ಟೇ. 3 ದಿವಸ ಸರ್. ಬರೀ 3 ದಿನ ಆಗಿತ್ತು. ಬಂದು ಮನೆ ತಾವು ನಿಮ್ಮ ಸೊಸೆ ನೋಡೋಕೆ ಹೋಗಿರೋ ಕಡೆ ಮಗು ಕರ್ಕೊಂಡು. ಅವಾಗಲೆಲ್ಲ ಇಲ್ಲಿ ಜಾಲಹಳ್ಳಿಲಾಗಿರೋದು ಸರ್. ಇವ್ರು ಇಲ್ಲಿ ಇವನು ಮೈಸೂರಲ್ಲಿ ಗಾಡಿ ಓಡಿಸ್ತಾ ಇದ್ದ. ಅವ್ರು ಕೊಡ್ದೇನೆ ನಾನು ಎಲ್ಲಿ ಕಟ್ಟಕ್ಕಾಗ್ತಿದೆ ಅಂತ ನಾನು ಅಂದೆ. ಅದಕ್ಕೆ 4 ಗಂಟೆ ಹೊತ್ತಿಗೆ ಬನ್ನಿ ಸಾ ಅಂತ ನಾನು ಕಟ್ಟಮ್ಮ ಅಂತ ಹೇಳಿದ್ರು. ಆಯಿತು ಸಾ ಅಂತ ಹೇಳಿದೆ. ನಾನು ಒಪ್ಕೊಂಡು ತಿರ್ಗಿ ನಾನೇನು ಮಾಡಿದೆ, ನನ್ನ ಹತ್ರ ಕಾಸು ಊರೊಳಗೆ ಎಲ್ಲೂ ಕೇಳಿದೆ, ಒಬ್ಬರು ಕೊಡದೆ ಹೋದ್ರು. ತಿರ್ಗಿ ನಾನೇನು ಮಾಡಿದೆ, ನಮ್ಮ ಸೊಸೆಗೆ ನನ್ನ ಮಗನಿಗೆ ಫೋನ್ ಮಾಡಿದೆ ಸರ್.